ಆಕಾಶವಾಣಿ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಭಾಗವಹಿಸುವ ಅತಿಥಿ ಲೇಖಕರು, ಹೋರಾಟಗಾರರೂ ಆದ ಡಾಕ್ಟರ್ ಮೀನಾಕ್ಷಿ ಬಾಳಿ. ಪರಿಕಲ್ಪನೆ ಹಾಗೂ ಸಂದರ್ಶನ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ನಿರ್ಮಾಣ ನೂತನ ಎಸ್ ಕದಂ. ಕೇಳುಗರೆ ನಮಸ್ಕಾರ. ಇವತ್ತಿನ ಕ್ಷಿತಿಜ ಸಾಹಿತ್ಯಗಳೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಹಳ ವಿಶಿಷ್ಟವಾದ ಕ್ಷಿತಿಜ ಕಾರ್ಯಕ್ರಮ ಅಂತ ನನಗಾದ್ರೂ ಅನಿಸ್ತಾ ಇದೆ. ಯಾಕೆ ಅನ್ನೋ ಕುತೂಹಲ ನಿಮಗಿರುತ್ತಲ್ಲ. ನಾಡು ಕಂಡಂತಹ ಅತ್ಯಂತ ವಿಶಿಷ್ಟ ಆಲೋಚನೆಯನ್ನ, ಅಸ್ಮಿತೆಯನ್ನ ಕಾಪಾಡ್ತಾ ತನ್ನ ಸಾಹಿತ್ಯದ ಹಲವಾರು ಗಮಲುಗಳನ್ನು ಕಾಪಿಟ್ಟುಕೊಂಡಂತಹ ದಿಟ್ಟ ಮಹಿಳೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು. ಅವರು ನಮ್ಮ ಕ್ಷಿತಿಜ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿನ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ ಅವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಮೀನಾಕ್ಷಿ ಬಾಳಿಯವರಿಗೆ. ನಮಸ್ಕಾರ ನಿರ್ಮಲಾ ಅವರಿಗೆ. ಮೇಡಮ್, ಇಲ್ಲಿ ಅನೇಕ ದಿಗ್ಗಜರು ಬಂದು ತಮ್ಮ ಸಾಹಿತ್ಯದ ಗಮಲನ್ನ ಸಂಗೀತದೊಂದಿಗೆ ಹಂಚಿಕೊಂಡಿರೋದು ಈ ಕಾರ್ಯಕ್ರಮದ ವಿಶೇಷ. ಸಂತೋಷ ಮೇಡಮ್. ಇಲ್ಲಿ ನಿಮ್ಮ ಸಾಹಿತ್ಯದ ಆಯಾಮಗಳೊಂದಿಗೆ ಸಂಗೀತದ ರಸದೂತವನ್ನವನ್ನು ನಮ್ಮ ಕೇಳುಗರಿಗೆ ಉಣ್ಣುಬಡಿಸೋದು ಕಾರ್ಯಕ್ರಮದ ಉದ್ದೇಶ. ನಿಮ್ಮ ವಿಚಾರ ಲಹರಿಗೆ ಪೂರಕವಾಗುವಂತಹ ಸಂಗೀತವನ್ನ ಹಾಕ್ತಾ ನಮ್ಮ ಕೇಳುಗರಿಗೆ ಮಾಹಿತಿ ಮತ್ತು ಮನರಂಜನೆಯನ್ನು ಕೊಡುವ ಉದ್ದೇಶದಿಂದ ಕ್ಷಿತಿಜ ಸಾಹಿತಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಅನೇಕ ಸರಣಿಗಳನ್ನ ಕಂಡಿದೆ. ಈ ಸರಣಿಗೆ ಇವತ್ತು ಮುಖ್ಯವಾಗಿ ಬಂದಿರೋದು ಡಾಕ್ಟರ್ ಮೀನಾಕ್ಷಿ ಬಾಳಿಯವರು. ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ನಿಮ್ಮ ಕೈಯಲ್ಲಿ ಪೆನ್ನು ಯಾವಾಗಿನಿಂದ ತನ್ನ ನೃತ್ಯವನ್ನ ಅಕ್ಷರಗಳೊಂದಿಗೆ ಪ್ರಾರಂಭ ಮಾಡ್ತು? ಮೇಡಮ್, ನಾವು ಕಲಬುರಗಿ ನಾಡಿನಿಂದ ಬಂದವಳು. ಕಲಬುರಗಿ ಸೂಫಿ, ಶರಣ, ದಾಸ, ಅವಧೂತ, ಆರೂಢ, ತತ್ವಪದಕಾರರ ನಾಡಿನಿಂದ ಬಂದವರು ನಾವು. ಸಹಜವಾಗಿಯೇ ನಮಗೆ ಹುಟ್ಟಿನಿಂದ ಯಾವ ಸಂಸ್ಕಾರ ಆಗ್ತದೆ, ಯಾವ ಸಂಪರ್ಕಕ್ಕೆ ಬರ್ತೇವೆ ಅಂದರೆ ವಚನ, ತತ್ವಪದ, ಕೀರ್ತನೆ ಮತ್ತು ಶಾಯರಿಗಳು. ಹೀಗಾಗಿ ನಮ್ಮ ಭಾಷೆಯಲ್ಲಿ ನೀವು ವ್ಯಗ್ಗಳವಾಗಿ ಉರ್ದು ಪದಗಳನ್ನು ಕಾಣ್ತೀರಿ ನೀವು. ಯಾಕೆ ಒಂದು ಶಾಯರಿಯಿಂದ ಶುರು ಮಾಡಬಾರ್ದು? ಓ, ಖಂಡಿತ ಭಾಳ ಚೆನ್ನಾಗಿ ನೆನಪು ಮಾಡಿದ್ರಿ ನೀವು. ಬರವಣಿಗೆಯನ್ನು ಕುರಿತೇನೆ ನಾ ಹೇಳೋದಾದರೆ, ಲಿಖೆ ತೋ ಕುಚ್ ಐಸಾ ಲಿಖ್, ಲಿಖೆ ತೋ ಕುಚ್ ಐಸಾ ಲಿಖ್ कि हर आखर भी काम फूटे और हर आखर में ऐसा ताकत भर दो कि हर कोई सुनने पे मजबूर हो जाए. ಅಂದ್ರೆ ಬರಹಗಾರ ಮೇಲೆ ಇರ್ತಕ್ಕಂಥ, ಅಂದ್ರೆ ಬರೆಯುವುದಾದ್ರೆ ಹೀಗೆ ಬರೀ, ಪ್ರತಿಯೊಂದು ಅಕ್ಷರ ನಡಗಬೇಕು, ಹಂಗ ಬರೀ. ಮತ್ ನೀನ್ ಬರೆದಿರ್ತಕ್ಕಂಥ ಕವಿತೆನೋ, ಕಥೆನೋ, ಕಾದಂಬರಿನೋ ಅದು ಇಂಥ ಶಕ್ತಿ ತುಂಬಿರ್ಬೇಕಲ್ಲ. ಪ್ರತಿಯೊಬ್ಬರು ಕೂಡ ಅದು ಓದುವ ಅನಿವಾರ್ಯ ಸೃಷ್ಟಿ ಮಾಡಬೇಕು. ಪ್ರತಿಯೊಬ್ಬರು ಓದಲೇಬೇಕು. ಅಂಥ ಒಂದು ಬರವಣಿಗೆಯನ್ನ ನೀನು ಮಾಡುವಂತ ಒಬ್ಬ ಶಾಯರ್ ಹೇಳ್ತಾ ಇರ್ತಾನೆ. ಇಂತಹ ಗಟ್ಟಿತನದ ಬರವಣಿಗೆ ನಿಮ್ಮ ಬರವಣಿಗೆಯಲ್ಲಿ ಕಾಣಿಸುತ್ತೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮಾತಿನಲ್ಲೂ ಎಷ್ಟು ಗಟ್ಟಿತನ, ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವಂತ ನೋಡಿ ನಿಮ್ಮ ಬರಹದಲ್ಲೂ ಕೂಡ ಹಾಗೆ ಕಾಣುತ್ತೆ. ನೀವು ನಿಮ್ಮ ಅಧ್ಯಯನಕ್ಕೆ ಆಯ್ದುಕೊಂಡಿದ್ದು ಕಡ್ಕೋಳ ಮಡಿವಾಳಪ್ಪನವ್ರನ್ನ. ಯಾಕೆ? ನಮ್ಮ ನಾಡಿನ ಬಹುದೊಡ್ಡ ತತ್ವಪದಕಾರ ಕಡ್ಕೋಳದ ಮಡಿವಾಳಪ್ಪ 17-18ನೇ ಶತಮಾನದ ಮಧ್ಯಭಾಗದಲ್ಲಿ ಬಾಳಿರ್ತಕ್ಕಂಥ ಒಬ್ಬ ಶರಣಜೀವಿ, ಅವಧೂತ ಪರಂಪರೆಯನ್ನು ಕೂಡ ಮೈಗೂಡಿಸಿಕೊಂಡಿರ್ತಕ್ಕಂಥವ ಕಡ್ಕೋಳದ ಮಡಿವಾಳಪ್ಪ ಅಂತೇಳಿ. ಕಡ್ಕೋಳ ಅನ್ನೋದೊಂದು ಸಣ್ಣ ಹಳ್ಳಿ ಅಂತ. ಅಲ್ಲಿ ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಆಧ್ಯಾತ್ಮಿಕ ದಂಗೆಕೋರ ಅಂತಲೇ ಹೇಳ್ತೇವೆ ನಾವು. ಅವನು ಈ ವ್ಯವಸ್ಥೆಯ ವಿರುದ್ಧ ಬಾಯಿಲೊಂದು ಆಡ್ತೀರಿ, ಮನಸ್ಸಿಲ್ಲೊಂದು ಮಾಡ್ತೀರಿ, ಬರೆದಿಟ್ಟಿದ್ದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗ್ತೀರಿ, ನೀರ ಮುಣ್ಮುಣಿ ಗೆಳ್ತೀರಿ, ಪಾಪ ತೊಳ್ಕೊತೀನಿ ಅಂತ ಹೇಳಿ ದೀಪ ಪಡ್ಕೊಂಡು ಹೋಗ್ತೀರಿ, ಸಾಕ್ಷಾತ್ಕಾರ ಪಡಿತೀನಂತ ಸತ್ಯಾನಾಶ ಆಗಿ ಹೋಗ್ತೀರಿ, ಸಾಧು ಸಂತರು ಅಂತೀರಿ, ಸೋಮ್ ಭಜನೆ ಮಾಡ್ತೀರಿ, ಅಡ್ಡ ದುಡ್ಡಿಗೆ ಆಶೆ ಮಾಡಿ ದಡ್ಡರಾಗಿ ಹೋಗ್ತೀರಿ, ಪರನಾರಿ ಸಂಘ ಮಾಡಿ ಗುಡ್ಡದ ಮಾಂತಾಗ ಹಾಕ್ತೀರಿ. ಭಾಳ ಸ್ಪಷ್ಟವಾಗಿ ನೇರವಾಗಿ ಅಂತ ಹೇಳಿದ್ದೇನು ಅಂತ ಕೇಳಿದ್ರೆ, ಎಲ್ಲಿಗೆ ಹೋದರೇನು, ಏನಾದರೇನು, ಯಾವನಿಗಾಗದು ಸ್ವಾರ್ಥ, ತಾನು ತನ್ನಂತೆ ತಿಳಿದರೆ ಸವಿಯಾದು ಶಿವನ ಪದಾರ್ಥ ಅಂತ ಹೇಳಿರ್ತಕ್ಕಂಥವು. ನಮ್ಮ ಭಾಗದಲ್ಲಿ ಭಜನೆಗಳು ಈ ಭಜನೆಗಳಲ್ಲವು. ನಮ್ಮ ಭಾಗದ ಭಜನೆಗಳು ಅಂದ್ರೆ ಅನುಭವ ಲೋಕದ ಬೆಳಕು. ಅವು ಅನುಭವ ಲೋಕದ ಒಂದು ತತ್ವಾನುಸಂಧಾನ ಅಲ್ಲಿ ನಡೀತದೆ. ಆ ಭಜನೆ ಗೋಷ್ಠಿಗಳಲ್ಲಿ ಬೆಳೆದವರು ನಾವು ಚಿಕ್ಕಂದಿನಿಂದಲೂ. ಅಲ್ಲಿ ಶರೀಫ, ಕಡ್ಕೊಳದ ಮಡಿವಾಳಪ್ಪ, ರಾಂಪುರದ ಬಕ್ಕಪ್ಪ, ಕೂಡ್ಲೂರದ ಬಸವಲಿಂಗಪ್ಪ,
ಚೆನ್ನೂರಿನ ಜಲಾಲ್ ಸಾಹೇಬ, ಮೋಟ್ನಳ್ಳಿ ಹಸನ್ ಸಾಬ, ಗುರು ಖಾದ್ರಿ ಪೀರ, ಹೀಗೆ ಒಂದು 100 ತತ್ವಪದಕಾರರ ಕೃತಿಗಳನ್ನು ಹಾಡ್ತಾ ಇರ್ತಾರೆ ಬೆಳಗಿನ ಜಾವದವರೆಗೂ ಕೂಡ. ಎಂಥ ಅದ್ಭುತವಾದಂಥ ಅಂದರೆ ಅವರೆಲ್ಲ ನಮ್ಮ ಸಾಂಸ್ಕೃತಿಕ ನಾಯಕರುಗಳು. ಅವರು ಅಧ್ಯಾತ್ಮದ ದಂಗೆಕೋರು ಹೌದು, ಸಾಂಸ್ಕೃತಿಕ ನಾಯಕರು ಹೌದು. ನಮ್ಮ ಭಾಗದಲ್ಲಿರ್ತಕ್ಕಂಥ ಅನಾವೃಷ್ಟಿ, ಅಲ್ಲಿಯ ಬಡತನ, ಅಲ್ಲಿರ್ತಕ್ಕಂಥ ಅಜ್ಞಾನ, ಇವೆಲ್ಲವುಗಳ ನಡುವೆ ಜನಮಾನಸವನ್ನು ಬದುಕಿನಿಂದ ವಿಮುಖರಾಗದಂತೆ ನೋಡಿಕೊಂಡು ಬಂದಿರತಕ್ಕಂಥವರೇ ಈ ತತ್ವಪದಕಾರರು. ಮಡಿವಾಳಪ್ಪ ಭಾಳ ಸ್ಪಷ್ಟವಾಗಿ ಹೇಳ್ತಾನವ, ನಾನು ಯಾಕೆ ಬರೀತೀನಿ ಮತ್ತು ಒಬ್ಬ ಯಾಕೆ ಬರೀಬೇಕು ಅನ್ನೋದು. ಹೊತ್ತು ನುಚ್ಚಿಲ್ಲ ಹುಗ್ಗಿಗೆಲ್ಲಾದ ಬೆಲ್ಲ, ಹೊತ್ತು ನುಚ್ಚಿಲ್ಲ ಹುಗ್ಗಿಗೆಲ್ಲಾದ ಬೆಲ್ಲ, ಸಿಟ್ಟಿಗೆ ಬರಲ್ಯಾಕೆ ಬಿಟ್ಟಿಗೆ ಬತ್ತೇನೋ ದೌತಿ ಲೆಕ್ಕಣಿಕೆ ಅಂತನೋ. ಉಳ್ಳಕ್ಕೆ ನುಚ್ಚೇ ಇಲ್ಲ, ನೀವು ಹುಗ್ಗಿ ಬಗ್ಗೆ ಮಾತಾಡ್ತೀರಿ. ದಿನ ವರ್ಷಾಂಚಾರಿ ದುಡಿದ್ರು ಮಳ್ಯಾಗ ಚಳ್ಯಾಗ ಗಾಳ್ಯಾಗ ಬಿಸಿಲಾಗ ರೈತ ದುಡಿದ್ರೂ ಕೂಡ ವರ್ಷಂ ಪ್ರತಿ ಹೊಟ್ಟೆ ತುಂಬುವಷ್ಟು ಅನ್ನ ಸಿಗಂಗಿಲ್ಲ ಅವನಿಗೆ. ನಮ್ಮ ನಾಡಿನಲ್ಲಿ 2 ಅಧ್ಯಾತ್ಮಗಳಿವೆ. ಒಂದು ಕುಂತು ತಿನ್ನೋವರ ಅಧ್ಯಾತ್ಮ, ಒಂದು ದುಡಿಯುವವರ ಅಧ್ಯಾತ್ಮ. ಈ ದುಡಿಯುವ ಅಧ್ಯಾತ್ಮದ ಪ್ರತಿನಿಧಿಯಾಗಿರ್ತಕ್ಕಂಥ, ಬೆವರಿನ ಅಧ್ಯಾತ್ಮದ ಪ್ರತಿನಿಧಿಯಾಗಿರ್ತಕ್ಕಂಥ ಮಡಿವಾಳಪ್ಪ ಹೇಳಿದು, ಹೊತ್ತು ನುಚ್ಚಿಲ್ಲ, ಮುಂಜಾನೆ ಸಂಚನ ದುಡಿದ್ರು ಒಂದು ಹೊತ್ತು ನುಚ್ಚು ಅಂದ್ರೆ ಕನಿಷ್ಠ ನಮ್ಮಲ್ಲಿ ಜೋಳದಿಂದ ತಯಾರು ಮಾಡ್ತಕ್ಕಂಥದ್ದು. ನುಚ್ಚು ಅಂದ್ರೆ ನಿಮ್ಮಲ್ಲಿ ಗಂಜಿ ಅಂದ. ನೀವು ಹುಗ್ಗಿ ಬೆಲ್ಲದ ಬಗ್ಗೆ ಮಾತಾಡ್ತೀರಿ, ದೇವಲೋಕ ಹೇಳ್ತೀರಿ, ಅಲ್ಲಿ ಕಿನ್ನರ ಕಿಂಪುರುಷರು ಹೇಳ್ತೀರಿ, ಅಲ್ಲಿ ನಿಮಗೆ ಕಾಮಧೇನು ಸಿಗ್ತದೆ, ಕಲ್ಪವೃಕ್ಷ ಸಿಗ್ತದೆ, ಚಿಂತಾಮಣಿ ಸಿಗ್ತದೆ, ಪುರುಷಮಣಿ ಸಿಗ್ತದೆ. ಏನ್ ಮಾತಾಡ್ತಾ ಇದ್ದೀರಿ ನೀವು? ವಾಸ್ತವಿಕತೆಯಿಂದ ಜನರನ್ನು ಭ್ರಮೆಯಲ್ಲಿ ತೇಲಿಸಿ ಅವರು ತಮ್ಮ ದುಃಖವನ್ನು, ತಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲಾರದಂಥ ಅಜ್ಞಾನದಲ್ಲಿ ನೀವು ಇಡ್ತಾ ಇದ್ದೀರಿ. ಅದಕ್ಕೆ ನನ್ನ ದೌತಿ ಲೆಕ್ಕಣಿಕೆ ಬಿಟ್ಟಿಗೆ ಬಂದಿಲ್ಲ ಅಂತ. ನಾವು ದೌತಿ ಅಂದ್ರೆ ಆ ಕಾಲಕ್ಕೆ ಬರೀತಕ್ಕಂಥ ಒಂದು ಮಸಿ ಕುಡಿಕೆ, ಲೆಕ್ಕಣಿಕೆ ಅಂದ್ರೆ ಬರೆಯುವಂಥ ಒಂದು ಪೆನ್ ಅಂತ ಏನು ಇವತ್ತು ಕರಿತೀವಿ, ಅಂಥ ರೀತಿಯಿಂದ ಬಿಟ್ಟಿಗೆ ಬಂದಿಲ್ಲ ನಾನು. ಬಿಡ್ಯಾಕ ಬಿದ್ದರೆ ಕೆಟ್ಟಿತ್ತು, ಬಡವರ ಹೊಟ್ಟಿ ಮ್ಯಾಗ ಕಾಲು ಕೊಟ್ಟಿತ್ತು, ಸಿಟ್ಟಿಗೆ ಬರಲ್ಯಾಕೆ ಸುಳ್ಳಂತ ಬರೀಲ್ಯಾಕೆ. ಸುಳ್ಳನ ಬರೆಯಂಗಿಲ್ಲ, ಭ್ರಮೆಯಲ್ಲಿ ತೇಲಿಸುವುದನ್ನು ನಾನು ಬರೆಯೋದಿಲ್ಲ. ಬರೆಯುವುದಾದರೆ ವಾಸ್ತವವಾದದ್ದನ್ನು ಬರೀತೇನೆ, ನನ್ನ ಅನುಭವಕ್ಕೆ ನಿಲ್ಕಿದ್ದನ್ನು ಬರೀತೇನೆ, ಅನುಭವವಾಗಿ ಪರಿವರ್ತನೆಗೊಂಡದ್ದನ್ನು ನಾನು ಬರೀತೇನೆ ಅಂತ ಮಡಿವಾಳಪ್ಪ ಹೇಳಿದ. ಇಂಥ ಮಡಿವಾಳಪ್ಪನವರ ಅನೇಕ ತತ್ವಪದಗಳಿಂದ ಮತ್ತೆ ಆಚಾರಗಳಿಂದ ತಾವು ಪ್ರಭಾವಿತರಾಗಿ ಅನೇಕ ಪುಸ್ತಕಗಳನ್ನ ಬರೆದಿದ್ದೀರಾ. ಇದು ಒಟ್ಟಾರೆ ಶರಣರು ಹೇಳುವ ಹಾಗೆ ಸತ್ಯವನ್ನು ನುಡಿಯುವುದೇ ದೇವಲೋಕ, ಸುಳ್ಳನ್ನು ನುಡಿಯುವುದೇ ಸತ್ಯಲೋಕ ಅನ್ನೋ ರೀತಿಯಲ್ಲಿ ಈ ಒಂದು ಸಾರವನ್ನು ಹೇಳುವಂಥದ್ದು. ನೋಡಿ, ಬಸವಣ್ಣನ ಒಂದು ಬಹಳ ಪ್ರಮುಖವಾದ ವಚನ, ಜನಜನಿತವಾದ ವಚನ ಇರ್ಬೋದು, ಆದರೆ ಬಹಳ ಮುಖ್ಯವಾದ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಬಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಸಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿರುವಂಥದ್ದು ಬಹಳ ಮುಖ್ಯವಾದ ವಚನ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಎಲ್ಲ ಕಾಲೇ ಕಂಬವಯ್ಯ, ಎನ್ನ ಕಾಲೇ, ಎನ್ನ ಕಾಲೇ ಕಂಬವಯ್ಯ, ಎನ್ನ ಕಾಲೇ, ಎನ್ನ ಕಾಲೇ, ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವ ದೇಗುಲವಯ್ಯ, ಎನ್ನ ಶಿರವೇ ಬಲ್ಲ ಕಲಸವಯ್ಯ, ಎನ್ನ ಶಿರವೇ ಬಲ್ಲ ಕಲಸವಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಸ್ಥಾವರ ಕಣಿ ಉಂಟು ಜಂಗಮ ಕಣಿ ಇಲ್ಲ, ಸ್ಥಾವರ ಕಣಿ ಉಂಟು ಜಂಗಮ ಕಣಿ
ಬಡವನನೆಯ ಒಳ್ಳವರು ಶಿವಾಲಯ ಮಾಡುವರು. ಅದ್ಭುತವಾದಂತಹ ಈ ವಚನವನ್ನು ಕೇಳಿದ ನಂತರ ಅನ್ನಿಸ್ತು, ಈ ಸತ್ಯ ಅನ್ನೋದು ಲೌಕಿಕ ಪ್ರಪಂಚದ ಅನೇಕ ವಿಸ್ಮಯಗಳನ್ನು ನಮಗೆ ಕೊಡುತ್ತೆ. ಆಮೇಲೆ ಅದು ರಹದಾರಿನೂ ಆಗತ್ತೆ ಮುಂದಿನ ಒಳ್ಳೆಯ ಬದುಕಿಗೆ. ಇಂತಹ ಪಯಣದಲ್ಲಿ ಅನೇಕ ಅಜ್ಞಾನಗಳ ಮುಖವಾಡಗಳು ಕೂಡ ಪರಿಚಯ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಚನ ನೀವು ಆಗಾಗಲೇ ಹೇಳ್ತಾ ಇರ್ತೀರ, ಈ ಅಜ್ಞಾನ ಅಥವಾ ಅಸತ್ಯ ಹೇಗೆ ನಮ್ಮ ಪ್ರಪಂಚವನ್ನು ಅಥವಾ ನಮ್ಮ ಬದುಕನ್ನು ಆಳ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ರಿ. ಅದನ್ನು ಭಾಳ ಸ್ಪಷ್ಟವಾಗಿ ವಚನಕಾರ ಹೇಳಿದ್ದಂದರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಬಿಗಿದು ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣ ಕಡಿದಲ್ಲದೆ, ತೊಟ್ಟಿಲ ಮುರಿದಲ್ಲದೆ, ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ನೋಡ. ಅಲ್ಲಮ ಬಹಳ ದೊಡ್ಡ ಸಾಧಕ ಮತ್ತು ಭಾರತ ಕಂಡಂಥ ಬಹುದೊಡ್ಡ ದಾರ್ಶನಿಕ ದಂಗೆಕೋರಾದ. ಇಲ್ಲಿವರೆಗೆ ಭಾರತದಲ್ಲಿ ಹರಿದು ಬಂದಿರತಕ್ಕಂಥ ದಾರ್ಶನಿಕ ಲೋಕದೊಳಗಿನ ಅಪಸವ್ಯಗಳನ್ನು ಪ್ರಶ್ನೆ ಮಾಡ್ತಾನೆ. ನಮ್ಮ ದಾರ್ಶನಿಕ ಲೋಕ ಹೇಗಿತ್ತು? ಉನ್ನತ ಮಟ್ಟದ ದರ್ಶನ, ಅದು ವಾಸ್ತವಿಕತೆಯೊಂದಿಗೆ ಮತ್ತು ಜನಮಾನಸಿನ ನಿಜ ಬದುಕಿನೊಂದಿಗೆ ತಳಕು ಹಾಕೊಂಡ್ರೆ ಪರವಾಗಿಲ್ಲ, ಆದರೆ ತಕರಾರಿಲ್ಲ. ನಾವು ಅಧ್ಯಾತ್ಮದ ಹೆಸರಿನಿಂದ ಎಲ್ಲವನ್ನೂ ನಿಗಡೀಕರಿಸುವ ಮೂಲಕ ವ್ಯವಸ್ಥೆಯನ್ನು ಸ್ಥಾಯೀಕರಿಸುವುದು, ವ್ಯವಸ್ಥೆಯಲ್ಲಿರುವ ಅಸಮಾನತೆಯನ್ನು, ವ್ಯವಸ್ಥೆಯಲ್ಲಿರುವ ಅಪಸವ್ಯಗಳನ್ನು, ವ್ಯವಸ್ಥೆಯಲ್ಲಿರುವ ಶೋಷಣೆಯನ್ನು ಸಮರ್ಥಿಸಿಕೊಳ್ಳುವಂಥ ಒಂದು ಹುಚ್ಚು ಹವ್ಯಾಸಕ್ಕೆ ಇಳಿದಂಥ ಈ ಭಾರತದ ಒಳಗಡೆ ಅಲ್ಲಮ ಭಾಳ ಪ್ರಸ್ತುತ. ಅವನು ಆ ಹೊತ್ತಿನ ಆ ಕಾಲದ ಎಲ್ಲ ದರ್ಶನಗಳನ್ನು ಒಳಹೊಕ್ಕು ಅಧ್ಯಯನ ಮಾಡಿ ಅನುಸಂಧಾನ ಮಾಡಿ ಅವ ಕಂಡುಕೊಂಡಿದ್ದೇನು ಅಂದರೆ, ಜಗತ್ತಿನಲ್ಲಿ ಕೆಲವೊಂದು ಜನ ಅತ್ಯಂತ ದುಃಖಿತರಾಗಿರಲಿಕ್ಕೆ ಕಾರಣವಾದದ್ದು ಅವರ ಪಾಪ ಪುಣ್ಯ ಅಲ್ಲ. ಅದನ್ನೇ ಬಸವಣ್ಣ ಸುಖ ಬಂದಡೆ ಪುಣ್ಯದ ಫಲವೆಮ್ಮೆ, ದುಃಖ ಬಂದಡೆ ಪಾಪದ ಫಲವೆನ್ನೇ, ನೀ ಮಾಡಿದಡೆ ಆಯಿತ್ಯನ್ನೇ, ಕರ್ಮಕ್ಕೆ ಕರ್ತುವೇ ಹೇತುವೆಂದನ್ನೇ, ಕೂಡಲ ಸಂಗಮ ದೇವ ಎನಗೀ ಪರಿಯಲ್ಲಿ ನೀ ಮಾಡಿದ ಉಪದೇಶವ ಸಂಸಾರ ಸವೆಯೇ ಬಳಸುವೆನು ಅಂದವ. ಪುಣ್ಯ ಪಾಪಂಬಂಗಳೆವು ತಮ್ಮ ಇಚ್ಛೆ ಕಂಡಿರೋ ಅಂತ ಹೇಳಿದ್ರು ಅವರು. ಹೀಗಾಗಿ ಪುಣ್ಯ ಪಾಪಗಳ ಹೆಸರಿನಿಂದ ಈ ಜನರನ್ನು ಶೋಷಣೆಯಲ್ಲಿ ಏನು ಇಟ್ಟಿದ್ರು, ದುಡಿಯುವಂಥ ಜನರ ಮೇಲೆ ಅಧಿಕಾರ ಚಲಾಯಿಸುವಂಥ ವರ್ಗ ಏನಿತ್ತು, ಅದನ್ನು ಕಂಡಿರ್ತಕ್ಕಂಥವ್ರು. ಹಾಗಾದರೆ ಅಧ್ಯಾತ್ಮ ಅಂದ್ರೆ ಏನು? ಹೊಟ್ಟಿ ತುಂಬಿದ ನಂತರ ಆತ್ಮ ಪರಮಾತ್ಮನ ಕುರಿತು ಮಾತಾಡೋದು ಭಾಳ ಚಲೋ ಅನ್ನಿಸ್ತದೆ. ಹಸಿದ ಸಂದರ್ಭದಲ್ಲಿ, ಊಟ ಮಾಡದೇ ಇರುವ ಸಂದರ್ಭದಲ್ಲಿ, ತುತ್ತು ಅನ್ನ ಸಿಗ್ತದೆ ಇಲ್ಲ ಅಂತ ಅಂದಂಥ ಸಂದರ್ಭದಲ್ಲಿ ಆತ್ಮ ಪರಮಾತ್ಮ ಸ್ವರ್ಗ ನರ್ಕ ಇವೇನಾದರೂ ಕೆಲಸಕ್ಕೆ ಬರ್ತವೆ? ಏನೂ ರುಚಿಸಂಗಿಲ್ಲ, ಹೌದಲ್ಲ? ಆಗ್ಬೋದೇ. ನಾವು 1 ತಿಂಗಳು ತಪಸ್ಸಿಗೆ ಕುಂತಿದ್ದೆ ಊಟ ಇರಲಾರ್ದೆ ಅಂತ ಹೇಳ್ಬೋದು. ನೋಡಿ, ದಿನ ಊಟ ಸಿಗ್ತದೆ ಅನ್ನೋ ಡೆಫಿನೆಟ್ ಇರುವಂಥ ವ್ಯಕ್ತಿಗೆ ಒಂದು ದಿವಸ ಊಟ ಮಾಡದೇ ಇರುವುದೇ ಒಂದು ಥ್ರಿಲ್, ಊಟ ಮಾಡದೇ ಇರುವುದೇ ಒಂದು ಅನುಭವ. ಅದು ಅಂದರೆ ನಾಳೆ ಊಟ ಸಿಕ್ಕೇ ಸಿಗ್ತದೆ ಅವನಿಗೆ. ಆ ಡೆಫಿನೆಟ್ ಇಟ್ಕೊಂಡು ಇವತ್ತು ಉಪವಾಸ ಬೀಳೋದು ಇದೆಯಲ್ಲ, ಅದು ಒಂದು ಕಿಕ್ ಕೊಡ್ತದೆ. ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಉಣಬೇಕು ಅಂದಾಗನು ಊಟ ಸಿಗದೇ ಇರುವವನ ಒಳಗೆ ಹೇಳುವಂಥ ತಳಮಳ ಅದಲ್ಲ. ಊಟ ಸಿಗಲಿಕ್ಕೆ ಸಾಧ್ಯನೇ ಇಲ್ಲಪ್ಪ, ನಾನು ಹೆಂಗೆ ಮಾಡಲಿ ಅಂತ ಆ ಹೊಟ್ಟೆ ಹಸಿವು ಇದೆಯಲ್ಲ, ಅದನ್ನೇ ಜೇಡರ ದಾಸಿಮಯ್ಯ ಹೇಳಿದ್ದು. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ಎನ್ನನ್ನು ಜಡೆದೊಮ್ಮೆ ನುಡಿಯದಿರ, ಎನ್ನಂತೆ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಚಾಲೆಂಜ್ ರೀ, ದೇವರೆಂಬ ದೇವರಿಗೆ ಚಾಲೆಂಜ್ ಇದು. ಯಾರಿಗೆ ಹೊಟ್ಟೆಯದ ಅವ್ರಿಗೆ ಹಸಿವಾಗ್ತದೆ, ಯಾರಿಗೆ ಹಸಿವಾಗ್ತದ ಅವ್ರು ಊಟ ಮಾಡಬೇಕಾಗ್ತದೆ. ಊಟ ಮಾಡಬೇಕು ಅಂದರೆ ಕೆಲಸ ಮಾಡಬೇಕು, ದುಡಿಬೇಕಾಗ್ತದೆ. ದುಡಿಲಾರ್ದೆ ತಿನ್ನೋರು ಬೇರೆ, ದುಡಿಯುವ ವ್ಯಕ್ತಿ ದುಡಿಬೇಕಾಗ್ತದೆ. ದುಡಿಯುವಾಗ ಒಂದು ಸಣ್ಣ ತಪ್ಪು ಅವನಿಂದ ಸಂಭವಿಸ್ತದೆ. ಒಂದು ಸಣ್ಣ ಸುಳ್ಳು ಹೇಳಿರ್ಬೋದು, ಎಲ್ಲೋ ಭಯಂಕರ ಹಸಿವಾದಾಗ ಒಂದು ಕಳ್ಳತನ ಮಾಡಿರಬಹುದು. ಮೇಡಮ್, ಬ್ರೆಡ್ ಕಳ್ಳತನ ಮಾಡಿದವನಿಗೂ ದೇಶಕ್ಕೆ ಕಳ್ಳತನ ಮಾಡಿದವ್ರಿಗೂ ಒಂದೇ ಸಾಲಿನಲ್ಲಿ ಇಟ್ಟು ನೋಡೋಕ್ಕಾಗ್ತದಾ? ಇಲ್ಲಲ್ಲ. ಹಾಗಾದರೆ ಒಂದು ಕಳ್ಳತನ ಮಾಡಿರ್ಬೋದು, ಒಂದು ಸುಳ್ಳು ಹೇಳಿರ್ಬೋದು. ಓ ದೇವರೇ, ನೀ ದೇವ್ರು ಯಾಕಾಗಿದ್ದಿ ಗೊತ್ತೇನು? ನಿನಗೆ ಹೊಟ್ಟಿಲ್ಲ, ನಿನಗೆ ಹಸು ಆಗಂಗಿಲ್ಲ, ನಿನಗೆ ಚಳಿ ಆಗಲ್ಲ, ನಿನಗೆ ಮಳೆ ಹತ್ತಲ್ಲ, ಅದಕ್ಕೆ ನೀ ದೇವರಾಗಿದ್ದಿ. ದೇವರಾಗೋದು ಭಾಳ ಸರಳದ, ಮನುಷ್ಯ ಆಗೋದು ಭಾಳ ಕಷ್ಟ ಅದ.
ದೇವರಾಗೋದು ಬಹಳ ಸರಳದ, ಮನುಷ್ಯ ಆಗೋದು ಬಹಳ ಕಷ್ಟ ಅದ. ಮನುಷ್ಯರಾಗಿ ಈ ಪ್ರಪಂಚದಲ್ಲಿ ಬದುಕಿ ಸಂಸಾರ ಮಾಡಿ ಮನುಷ್ಯರಾಗೋದು ಕಷ್ಟ ಆಗದೆ, ಅದ್ರ ಜೊತೆಗೆ ಕಾಯಕ ಮನುಷ್ಯರಾಗೋದು ಬಹಳ ಕಷ್ಟ ಇದೆ ನೋಡಿ. ಇಲ್ಲಿವರೆಗೆ ಭಾರತದ ತತ್ವಶಾಸ್ತ್ರದೊಳಗೆ ಆತ್ಮನೇ ಕೇಂದ್ರೀಕರಿಸಿಕೊಂಡು ಮಾತಾಡಿದ್ದೀವಿ ನಾವು. ಹಸಿವನ್ನು ಕೇಂದ್ರೀಕರಿಸಿಕೊಂಡು ಮಾತಾಡಿದ್ದು, ದೇಹವನ್ನು ಕೇಂದ್ರೀಕರಿಸಿಕೊಂಡು ಮಾತಾಡಿದ್ದು. ದೇಹಾರವ ಮಾಡುವ ಅಣ್ಣಗಳಿರ ಒಪ್ಪಚ್ಚಿ ಆಹಾರವ ನಿಕ್ಕಿರೆ, ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ದೇಹಾರವ ಮಾಡಿ, ದೇಹಾರ ಅಂದರೆ ದೇವಾಲಯ, ದೇಹಾರವ ಮಾಡಿ ಆಹಾರವ ನಿಕ್ಕದಿಡಡೆ ಆ ಹರನ್ ಇಲ್ಲೆಂದ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನ ವಚನ ಇದು. ದೇವಸ್ಥಾನ ಕಟ್ಟುವವರಿಗೆ ಹೇಳಿದ ಮಾತದು. ಜಗತ್ತಿನ ಸಂಪತ್ತೆಲ್ಲ ಕೊಳ್ಳೆ ಹೊಡೆದು ದೇವಸ್ಥಾನ ಕಟ್ತಿರಲ್ಲ, ದೇಹಾರವ ಮಾಡುವ ಅಣ್ಣಗಳಿರ. ದೇವಸ್ಥಾನಗಳು ಭಾಳ ಕಟ್ಟಿಸಿದ್ರಿ, ಆ ದೇವರಿಗೇನು ಚಳಿನೂ ಆಗಂಗಿಲ್ಲ, ಮಳೆನೂ ಆಗಂಗಿಲ್ಲ, ಹಸುನೂ ಆಗಂಗಿಲ್ಲ. ಆ ಮೂರ್ತಿಗಾಗಿ ಎಂತೆಂಥ ಬಿಲ್ಡಿಂಗ್ ಕಟ್ಟಿಸಿದ್ರಿ. ಲಕ್ಷ ಲಕ್ಷ ಜನ ಸ್ಲಮ್ದೊಳಗೆ ಜೋಪಡಿ ಒಳಗೆ ಹರ. ಗಿರಿಗಳೆಲ್ಲ ಕೂಡಿ ಮೇರುಗಿರಿಗೆ ಸರಿಯಾಗಬಲ್ಲವೇ, ಗಿರಿಗಳೆಲ್ಲ ಕೂಡಿ ಮೇರುಗಿರಿಗೆ ಸರಿಯಾಗಬಲ್ಲವೇ, ತರುಗಳೆಲ್ಲ ಕೂಡಿ ಕಲ್ಪತರುವಿಗೆ ಸರಿಯಾಗಬಲ್ಲವೇ, ತರುಗಳೆಲ್ಲ ಕೂಡಿ ಕಲ್ಪತರುವಿಗೆ ಸರಿಯಾಗಬಲ್ಲವೇ. ಸರಿಯಿಲ್ಲ ನೋಡ, ಸರಿಯಿಲ್ಲ ನೋಡ, ಸರಿಯಿಲ್ಲ ನೋಡ. ನಮ್ಮ ಭಕ್ತರಿಗೆ ನರರು ಸುರರು ಸರಿಯಲ್ಲ ನೋಡ, ನಮ್ಮ ಭಕ್ತರಿಗೆ ನರರು ಸುರರು ಸರಿಯಲ್ಲ ನೋಡ. ಪರುಷಕ್ಕೆ ಪಾಷಾಣ ಸರಿಯೇ, ಮರುಜವಣಿಗೆ ಔಷಧ ಸರಿಯೇ, ಪರುಷಕ್ಕೆ ಪಾಷಾಣ ಸರಿಯೇ, ಮರುಜವಣಿಗೆ ಔಷಧ ಸರಿಯೇ. ಇದು ಕಾರಣ ಶಿವಭಕ್ತರಿಗೆ ಲೋಕದವರು ಸರಿಯೆಂದರೆ, ಇದು ಕಾರಣ ಶಿವಭಕ್ತರಿಗೆ ಲೋಕದವರು ಸರಿಯೆಂದರೆ. ನರಕ ತಪ್ಪದಯ್ಯ, ನರಕ ತಪ್ಪದಯ್ಯ, ರಾಮನಾಥ ರಾಮನಾಥ ರಾಮನಾಥ. ಕುವೆಂಪು ಅವರು ಹೇಳ್ತಾರೆ, ಓ 100 ದೇವರನ್ನ ನೂಕಾಚೆ ದೂರ, ಭಾರತಾಂಬೆಯೇ ನಿನಗಿಂದು ಕೈ ಮುಗಿಯುವ ಭಾರ. ಅದಕ್ಕೆ ಈ ಮನೆಯನ್ನ ದೇವಾಲಯನ ಕಟ್ಟುವ ಬದಲು ಮನಸ್ಸನ್ನ ಕಟ್ಟೋಣ ಅನ್ನೋ ಅದ್ಭುತವಾದ ಒಂದು ಕಲ್ಪನೆಯನ್ನ ಕೊಡ್ತಾರೆ ಕವಿವರ್ಯರು. ತತ್ವಪದಕಾರರ ಬಗ್ಗೆ ತಾವು ಮತ್ತೆ ಮಹಿಳಾ ಸಂಪಾದನೆ ಬಗ್ಗೆ ತಮ್ಮ ಲೇಖನಿಯಿಂದ ಅನೇಕ ಕೃತಿಗಳನ್ನು ಬರೆದಿದ್ದೀರಾ. ಹುಟ್ಟಿದ ಮಕ್ಕಳಲ್ಲಿ ಯಾವ್ರಿಗೆ ನಿಮಗೆ ಪ್ರೀತಿ ಅಂತ ಕೇಳೋದು ಬಹಳ ಬಾಲಿಶ ಪ್ರಶ್ನೆ ಆಗತ್ತೆ. ನೀವು 22 ಕೃತಿಗಳನ್ನು ಈಗಾಗಲೇ ಬರೆದಿದ್ದೀರಾ. ನಾಟಕ ಇರ್ಬೋದು, ಸಂಪಾದನೆ ಇರ್ಬೋದು, ಲೇಖನಗಳಿರ್ಬೋದು. ಇಷ್ಟೆಲ್ಲ ಸಂಪಾದಕೀಯನಲ್ಲಿ ನಿಮಗೆ ಅತ್ಯಂತ ಇಷ್ಟವಾಗುವ ಪ್ರಕಾರ ಸಾಹಿತ್ಯದಲ್ಲಿ? ಕೆಲವು ಅನಿವಾರ್ಯತೆಗಳು. ನಾನು ಒಬ್ಬ ಹೋರಾಟಗಾರ್ತಿಯಾಗಿ ಕೆಲಸದಲ್ಲಿ ತೊಡಗಿಕೊಂಡಾಗ ಮಹಿಳಾ ಸಮಾನತೆಗಾಗಿ, ಮಹಿಳೆಯರ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಆದಾಗ, ದುಡಿಯುವವರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಅಂಥ ಸಂದರ್ಭದಲ್ಲಿ ನಮಗೆ ಆ ಅವಶ್ಯಕತೆಗೆ ಅನುಸರಿಸಿ ನನ್ನ ಬರಹಗಳು ಬಂದಿವೆ. ಹೋರಾಟದ ಉತ್ಪನ್ನಗಳಿಗಾಗಿ ನಾನು ಬರಹ ಮಾಡಿಕೊಂಡೇನೆ. ಇದರೊಳಗೆ ನಾನು ಬಹಳ ಬರ್ದೀನಿ ಅನ್ನುವಂಥ ಕತ್ತಲಂಚಿನ ಕಿಡಿಗಳು, ಮನದ ಸೂತಕ ಹಿಂಗಿದೊಡೆ, ಮತ್ತೆ ಇದು ಆಧ್ಯಾತ್ಮಿಕಕ್ಕೆ ಕೊಡದ ಬಯಲು ಆಲಯ, ಚೂಟದರಿ ಚಿಗುರ. ಚೂಟದರಿ ಚಿಗುರ ಹೆಣ್ಣು ಭ್ರೂಣ ಹತ್ಯೆ ಕುರಿತು ಬರೆದಂಥ ಲೇಖನಗಳ ಸಂಗ್ರಹ. ಮನದ ಸೂತಕ ಹಿಂಗಿದಡೆ, ಕತ್ತಲಂಚಿನ ಕಿಡಿಗಳು ಮಹಿಳಾ ಪರವಾದ ಲೇಖನಗಳು. ಇನ್ನು ಉಳಿದಂತೆ ಅನೇಕ ಲೇಖನಗಳು, ಅನೇಕ ಸಂಪಾದನೆಗಳು ಇವೆ, ತತ್ವಪದಗಳ ಸಂಪಾದನೆಗಳು. ಆಮೇಲೆ ಇನ್ನೊಂದು ನಾನಿಲ್ಲಿ ಗಮನಿಸಿದಾಗೆ
ಶ್ರಮ ಸಂಸ್ಕೃತಿಯನ್ನ ತಾವು ಬಿಂಬಿಸ್ತಾ ಬೆವರಿಗೆ ಬಹಳ ಮಹತ್ವ ಕೊಡ್ತೀರಾ ನಿಮ್ಮ ಲೇಖನಗಳಲ್ಲಿ. ನಾನೆಲ್ಲ ಕೊಟ್ಟಿದ್ದು ಮೇಡಮ್. ಬೆವರ ಹನಿ. ಹೌದು, ಇವೆಲ್ಲ ಉದ್ಯೋಗ ಖಾತ್ರಿ ಒಳಗೆ ಬೆವರ ಹನಿ, ಬೆವರ ಲೋಕ, ಬೆವರ ಬದುಕು ಅಂತಿಕೊಂಡು ಹೇಳಿ ಆ ಉದ್ಯೋಗ ಖಾತ್ರಿ ಕೆಲಸ ಮಾಡೋರ ಜೀವನ ಗಾಥೆಗಳನ್ನು ಬರೆದಿರುವಂಥ ಕೃತಿಗಳವರು. ಬೆವರನ್ನು ಅಭಿಷೇಕ ಅಂತ ಪರಿಗಣಿಸಿರ್ತಕ್ಕಂಥ ದಾರ್ಶನಿಕರ ನಾಡಿನಿಂದ ಬಂದವಳು ನಾನು. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ, ಅಕ್ಕಮಾದೇವಿ ವಚನದಿಂದ ಬಂದಿರತಕ್ಕಂಥವಳು ನಾನು. ಹೀಗಾಗಿ ಜ್ಞಾನಪೂರ್ಣಂ ಜಗಂಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ನಿಮ್ಮ ಮನಸ್ಸು ಕರ್ಪೂರ ಆರತಿ ಆಗಬೇಕು. ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ನಮ್ದು ಗುರು ಪರಂಪರೆ. ಗುರು ನನಗೆ ಸಿಗ್ತಾನೆ, ಹೌದಲ್ಲ. ಗುರುವಿಗೆ ಜ್ಞಾನಪೂರ್ಣಂ ಜಗಂಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಅನುದೀನ ಗುರುವಿಗೆ ಅನುರಾಗ ಭಕ್ತಿಯಲ್ಲಿ, ಹೆದರಿ ಅಲ್ಲ, ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜಂಗಮ ಅನ್ನೋದು ಜಾತಿ ಅಲ್ಲ, ಚಲನಾತ್ಮಕ ಜಂಗಮ ಅನ್ನೋದು ಚಲನೆ, ಜಂಗಮ ಅನ್ನೋದು ಜ್ಞಾನ, ಜಂಗಮ ಅನ್ನೋದು ಸಮಾಜ, ಬದಲಾವಣೆ ಅಂತಕೊಂಡು. ಸೊ ಹೀಗಾಗಿ ಮನಸ್ಸು ಕರ್ಪೂರದ ಆರತಿ ಆಗಬೇಕು, ಬೆವರು ಅಭಿಷೇಕ ಆಗಬೇಕು, ಕೆಲಸ ಮಾಡುವಾಗ ಎದ್ದಿರ್ತಕ್ಕಂಥ ಧೂಳು ವಿಭೂತಿ ಆಗಬೇಕು. ಪ್ರಕೃತಿಯ ಗುರು ಗಗನವಿಲಿಂಗ ಜಗವಿದೆಲ್ಲವೂ ಜಂಗಮ, ಹುಡಿಯ ಭಸ್ಮ ಹುಲ್ಲೆ ಪತ್ರಿ ಜಡವಿದೆಲ್ಲವೂ ಜಂಗಮ. ಹೌದಲ್ರಿ? ಅದನ್ನು ತಾನೇ ಅಲ್ಲ ಶರಣರು ನಾವು ಹೇಳಿದ್ದು, ಅದನ್ನು ತಾನೇ ಜಗತ್ತಿನೆಲ್ಲ ಅಂತರಂಗದ ಗುಡಿಯ ಒಳಗೆ ಎಂಥ ದೇವರ ಕಂಡೆನ, ಎಂಥ ದೇವರ ಕಂಡೆನ ಇಂತು ಮಾನಸಗೊಂಡೆನ. ಕೂಡ್ಲೂರು ಬಸವಲಿಂಗಪ್ಪನ ತತ್ವಪದ ಇದು, ಹೌದಲ್ಲ. ಇದು ನಮ್ಮ ಪೂಜೆ ಅಂದರೆ ಇದು. ಈ ಪರಂಪರೆಯ ಒಳಗಡೆ ನನ್ನ ಲೇಖನಕ್ಕೆ ಶಕ್ತಿಯಾದವರು ಅಥವಾ ಪ್ರೇರಣೆ ಆದವರೆಲ್ಲ ಅಸಂಖ್ಯಾತ ಜನ. ನನ್ನ ಮೇಲೆ ನನ್ನ ಪ್ರಭಾವಿಸಿರ್ದವರು ವಚನಕಾರರು, ತತ್ವಪದಕಾರರು, ಇವರೆಲ್ಲ ನನ್ನ ಪ್ರಭಾವಿಸಿರ್ತಕ್ಕಂಥವರು. ಸೊ ಹೀಗಾಗಿ ಬರವಣಿಗೆ ಮಾಡಿಸಿಕೊಂಡಿದೆ. ನಾ ಬರವಣಿಗೆ ಬರಿಬೇಕು, ಕವಿ ಆಗಬೇಕು, ಲೇಖಕಿ ಆಗಬೇಕು ಅಂತ ಹೊರಟು ಬರೆದಕ್ಕೇನು ಅಲ್ಲ ನನಗೆ ಅಂತೇಳಿ. ನನ್ನ ಅಂತರಂಗಗಳನ್ನ ಸತಾಯಿಸಿದಾಗ, ಇಲ್ಲಿಯ ಈ ಅಸಮಾನ ವ್ಯವಸ್ಥೆ ಇವೆಲ್ಲ ನನ್ನ ಅಂತರಂಗಗಳನ್ನ ಕಾಡಿದಾಗ ನನಗೇನೋ ಯಾವಾಗ ಬರಿಬೇಕಂತ, ಅಂಥ ದೊಡ್ಡ ಲೇಖಕಿ ಅಂತೂ ಅಲ್ಲ, ಮೊದಲೇ ನಾನು ಬಾರ್ ಹೇಳ್ತೀನಿ. ಹೀಗಾಗಿ ಬರಹೂ ಭಾಳ ವೇಟೇಜ್ ಆಗಬೇಕು ಅಂದರೆ ಅದಕ್ಕೆ ತಕ್ಕ ನಮ್ಮ ಬದುಕಿರಬೇಕು ಅಂತ ನಾನು ನಂಬಿಕೊಂಡಿರ್ತಕ್ಕಂಥಕ್ಕಿ. ಬರಹ ಕವಿ ಅನ್ನೋದು ಲಕ್ಷಾಂತರ ಪುಟಗಳನ್ನು ಬರಿಬೇಕು ಅಂತ ಏನಿಲ್ಲ. ಒಂದು ಪುಟದ ಒಂದು ಗಟ್ಟಿಗೊಂಡಂತಹ ಅಕ್ಷರಗಳು ಬದಲಾವಣೆಗಳನ್ನೇ ಬಿತ್ತಬಹುದು. ಎದೆಗೆ ಬಿದ್ದ ಅಕ್ಷರಗಳು ಅನ್ನಲ್ಲ, ನಮ್ಮ ದೇವನೂರು ಹೇಳು, ಅಕ್ಷರಗಳು ಅನ್ನಲ್ಲ, ಎದೆಗೆ ಬಿದ್ದ ಅಕ್ಷರ ಅಂತ. ಒಂದು ಅಕ್ಷರವೂ ಕೂಡ ನಮ್ಮನ್ನು ಯಾವುದೋ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಆಲೋಚನೆಯನ್ನು. ಆ ನಿಟ್ಟಿನಲ್ಲಿ ನೀವು ಅದ್ಭುತವಾದ ವಿಚಾರಧಾರೆಯನ್ನು ನಮಗೆ ಕೊಡ್ತಾ ಇದ್ದೀರಾ. ಈಗ ಮತ್ತೊಂದು ವೈಚಾರಿಕ ಬದುಕನ್ನು ಕಟ್ಟಿಕೊಡುವ ಒಂದು ವಚನವನ್ನು ಕೇಳ್ಕೊಂಡು ಬರೋಣಲ್ಲ? ಖಂಡಿತ. ತತ್ವಪದಕಾರರು, ದಾರ್ಶನಿಕರು, ಸಂತರು, ಶರಣರು ಇವರೆಲ್ಲ ಕೊಟ್ಟಿರೋದು ಅನುಭವದ ವಲಯ. ಹೌದು. ಈ ಅನುಭವ ಮತ್ತು ಅನುಭವ ನಿಮ್ಮ ಸಾಹಿತ್ಯದಲ್ಲಿ ಎಷ್ಟು ಪಾತ್ರ ವಹಿಸಿದೆ? ಅನುಭವ ಮತ್ತು ಅನುಭವ ಭಾಳ ಸರ್ತಿ ಅನುಭವ ಅನ್ನೋದನ್ನು ನಾವು ಇಹಲೋಕವನ್ನು ಬಿಟ್ಟನೇ ಮಾತಾಡಿದ್ದಿದೆ. ಇಹವನ್ನು ಬಿಟ್ಟ ಪರವಿಲ್ಲ, ಇಹವಿಲ್ಲದ ಪರಕ್ಕೆ ಅಸ್ತಿತ್ವವಿಲ್ಲ. ಪರವೆಂಬುದು ಕೂಡ ಇಹದೊಳಗಿನ ಒಂದು ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ತಿಳುವಳಿಕೆ, ಸಾಕ್ಷಾತ್ಕಾರ, ಅಥವಾ ಅದು ಕೂಡ ಒಂದು ಅನುಭವನೇ. ಯಾವುದೇ ಒಂದು ಅನುಭವ ಗಟ್ಟಿಗೊಂಡಾಗ ಅದು ಅನುಭವವಾಗಿ ಪರಿವರ್ತನೆ ಆಗ್ತದೆ. ಅಂದರೆ ಜಗತ್ತಿನ ಎಲ್ಲ ಅನುಭವಗಳು ಕೂಡ ಗಟ್ಟಿಗೊಳ್ಬೇಕು ಅಂತ ಅನ್ನುವಂತಹದ್ದಿಲ್ಲ.
ಪಂಚೇಂದ್ರಿಯಗಳ ಮೂಲಕ ಬರುವಂಥ ಗ್ರಹಿಕೆಗಳು, ಪಂಚೇಂದ್ರಿಯದ ಮೂಲಕ ಬರ್ತಕ್ಕಂಥ ತಿಳುವಳಿಕೆ, ಎಷ್ಟು ತಿಳುವಳಿಕೆ ನನ್ನ ಒಳಗೆ ಬಂದಿದೆ, ಆ ತಿಳುವಳಿಕೆ ಎಷ್ಟು ನಾನು ನನ್ನ ಸತ್ಯದ ಅಥವಾ ನಿಸರ್ಗ ವಿವೇಕದ ನಿಕಷಕ್ಕೆ ಒಡ್ಡಿದ್ದೇನೆ, ನಿಕಷಕ್ಕೆ ಒಡ್ಡಿ ಅದನ್ನು ಒಂದು ಅನುಭವವನ್ನಾಗಿ ಮಾಡಿಕೊಂಡಿದ್ದೇನೆ ಅನ್ನುವಂಥದ್ದು. ಸೊ ಅನುಭವಗಳು ಬರ್ತವೆ, ಜಗತ್ತಿನಲ್ಲಿ ನೂರಾರು ಅನುಭವಗಳು ಬರ್ತವೆ, ಎಲ್ಲ ಸ್ಪಂದನ ಅನ್ನೋದಿದ್ದೇ ಇರ್ತದೆ. ಅಂದರೆ ನಾನು ಪಂಚೇಂದ್ರಿಯ ಮೂಲಕ ಅನುಭವಿಸುವಂಥ ನನ್ನ ಸ್ಪಂದನದ ತರಂಗಗಳೇನಿವೆ, ಆ ತರಂಗಗಳು ನನ್ನ ಭಾವವನ್ನು ತಡಕಾಡುತ್ತಾ, ಹೌದಲ್ಲ, ನನ್ನ ವಿವೇಕದೊಂದಿಗೆ ಘರ್ಷಣೆಗೆ ಒಳಗಾದಾಗ ಒಂದು ನಿಸರ್ಗ ವಿವೇಕದ ಜೊತೆಗೆ ನಿಕಷಕ್ಕೆ ಒಡ್ಡಿಕೊಂಡು ಅವು ನನ್ನವು ಆದಾಗ ಅನುಭವ ಆಗಿರ್ತದೆ. ಅದು ಆ ಅನುಭವ ಅದು ಶರಣರು ಕೊಟ್ಟಿರ್ತಕ್ಕಂಥ ಅಥವಾ ಅನೇಕ ದಾರ್ಶನಿಕರು ಕೊಟ್ಟಿರ್ತಕ್ಕಂಥ ಒಂದು ಹೊಳವು. ಅದು ಅನುಭವ ಹೇಳಿದ್ರಿ, ಅನುಭವಕ್ಕೂ ಒಳ್ಳೆಯ ವ್ಯಾಖ್ಯಾನವನ್ನು ನೀಡಿದ್ರಿ. ಅನುಭವ ಮತ್ತು ಅನುಭವ ಇದನ್ನ ತನ್ನ ಬದುಕಲ್ಲಿ ಅಳವಡಿಸಿಕೊಂಡಂತ ಒಬ್ಬ ಬರಹಗಾರ ಜನಕುಲಕ್ಕೆ ಹತ್ತಿರ ಆಗ್ತಾರೆ. ಸಾವಿರಾರು ಅಂಥವ್ರು ನಮ್ಮ ಕಣ್ಣೆದುರು ಇದ್ದಾರೆ ಮೇಡಮ್. ಅವರು ಅನುಭವವನ್ನು ಗಟ್ಟಿ ಮಾಡಿಕೊಂಡು, ಅನುಭವದಲ್ಲಿ ಮೇಡಮ್ ದಾರ್ಶನಿಕ ಪರಂಪರೆಯಲ್ಲಿ ಭಾರತದ ದರ್ಶನಗಳೇನು ಕರಿತೀವಿ ನಾವು, 3 ಜಗಗ್ರಹಿಕೆಗಳನ್ನು ಪಟ್ಟಿ ಮಾಡ್ಕೊಳ್ತೇವೆ. ಒಂದು ಶಬ್ದ ಪ್ರಮಾಣ ಅಂತ, ಇನ್ನೊಂದು ಅನುಮಾನ ಪ್ರಮಾಣ ಅಂತ, ಮತ್ತೊಂದು ಅನುಭವ ಪ್ರಮಾಣ ಅಂತ ಹೇಳಿ. ಶಬ್ದ ಪ್ರಮಾಣ ನಂಬಿಕೊಂಡು ಬಂದಿರತಕ್ಕಂಥ ಸಿದ್ಧಾಂತಗಳು ಕೆಲವು, ವೇದಗಳಲ್ಲಿ ಏನು ಹೇಳ್ತದೆ ಅದು ಮಾತ್ರ ಶತಸಿದ್ಧ, ಅದು ಪ್ರಶ್ನಾತೀತ, ತರ್ಕಾತೀತ, ಅದನ್ನು ನಂಬಬೇಕು ಅಷ್ಟೇ. ಅನುಭವ ಅದನ್ನು ನಿರಾಕರಿಸ್ತದೆ. ಯಾರೋ ಹೇಳಿದರು ಅನ್ನೋ ಕಾರಣಕ್ಕೆ ನೀನು ನಂಬಬೇಡ, ಅಥವಾ ಯಾರಿಗೋ ಸಾಕ್ಷಾತ್ಕಾರ ಆಗಿದೆ ಅನ್ನೋ ಕಾರಣಕ್ಕೆ ಅದೇ ನಿನಗೆ ಸಾಕ್ಷಾತ್ಕಾರ ಆಗ್ತದಂತಿಲ್ಲ. ನಿನ್ನ ಸಾಕ್ಷಾತ್ಕಾರ ನಿಂದು, ನಿನಗೆ ಗೆಳೆಯ. ವೇದಾಂತವು ಮಿಥ್ಯ, ನೀನು ಸಾಧಿಸುವುದೇನದ ಅದೇ ಸತ್ಯ. ಹೀಗಾಗಿ ಅನುಮಾನ ಪ್ರಮಾಣ ಅದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ. ಅನುಭವ ಪ್ರಮಾಣ ಅದಕ್ಕೂ ಬೆಳಕು ಚೆಲ್ಬೋದು, ಇದಕ್ಕೂ ಬೆಳಕು ಚೆಲ್ಬೋದು. ಶಬ್ದ ಪ್ರಮಾಣ ಅಂತೂ ಒತ್ತಾಯದಿಂದ ಒಪ್ಪಿಸುವಂಥ ಕ್ರಿಯಾಕಲಾಪ. ಅದು ಎಲ್ಲ ಪ್ರಮಾಣಗಳ ಉದಾಹರಣೆ ಇದೆ ಅಲ್ವಾ ಈಗ? ಹೌದು. ಈಗ ನಾವು ಈ ಭಾರತ ದರ್ಶನದಲ್ಲಿ ವಾಸ್ತವಕ್ಕೆ ಒಂದು ನಿಸರ್ಗ ವಿವೇಕಕ್ಕೆ ಸಮೀಪವಾಗಿರ್ತಕ್ಕಂಥದ್ದು ಒಂದು ಪ್ರಮಾಣ ಅಂತ ಕೇಳಿದ್ರೆ ಅದು ಅನುಭವ ಪ್ರಮಾಣ ಅಥವಾ ಅನುಭವ ಪ್ರಮಾಣ ಅಂತ ಕರಿತೇವೆ. ಈ ಅನುಭವ ಪ್ರಮಾಣವನ್ನು ಭಾರತದಲ್ಲಿ ಕ್ರಿಸ್ತಶಕ ಪೂರ್ವದಿಂದಲೂ ಕೂಡ, ಲೋಕಾಯತದಿಂದಲೂ ಕೂಡ, ಲೋಕಾಯತ, ಚಾರ್ವಾಕ, ಸಾಂಖ್ಯ, ನ್ಯಾಯ, ವೈಶೇಷಿಕ, ಯೋಗ, ಇವುಗಳ ಕಾಲದಿಂದಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಮತ್ತು ಇದ್ರ ಬಗ್ಗೆ ಅನುಸಂಧಾನ ನಡೀತಾ ಇದೆ. ಬರೀ ಚರ್ಚೆ ಅಲ್ಲ, ಇದನ್ನು ಆಗು ಮಾಡಿಕೊಂಡಿರುವಂಥ, ಇದು ಇಲ್ಲಿಗೆ ಮುಗೀತು ಅಂತಲ್ಲ, ಆಗುವಿಕೆಯೇ ಈ ಜಗದ ಲಕ್ಷಣ. ಸೊ ಅಲ್ಲಿಂದಲೂ ಕೂಡ ಈ ಚರ್ಚೆ ಮತ್ತು ಇದರ ಅನುಸಂಧಾನ ನಡ್ಕೊಂಡೇ ಬಂದಿರತಕ್ಕಂಥದ್ದು. ಆ ಪರಂಪರೆಯಲ್ಲಿ ಅಸಂಖ್ಯಾತ ಜನ ಅದನ್ನು ಆಗ ಮಾಡಿಕೊಂಡು ಅದನ್ನು ಕುರಿತು ಕಟ್ಟಿಕೊಡುವ, ಶಬ್ದಗಳಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನಗಳು ಕೂಡ ಮಾಡಿದ್ದಾರೆ. ಹಾಗೆ ನಿಮ್ಮ ಪ್ರಕಾರ ಪ್ರತಿಯೊಂದನ್ನು ಕೂಡ ಅಂತ್ಯವೂ ಕೂಡ ಆರಂಭ. ಇಲ್ಲಿ ಅಂತ್ಯ ಅನ್ನೋದು ಇರುವುದಿಲ್ಲ. ಆರಂಭ ಮಾಡುವೇನು ಗುರುಪೂಜೆಗೆಂದು ವ್ಯವಹಾರವ ಮಾಡು. ವ್ಯವಹಾರ ಅಂದರೆ ವ್ಯಾಪಾರ, ಒಕ್ಕಲ್ತನ, ವ್ಯಾಪಾರ. ಅವಾಗ ಪ್ರಧಾನವಾಗಿ ಇವೆರಡೇ ಇದ್ವು ಅಲ್ಲ. ನಾನು ಒಕ್ಕಲ್ತನ ಮಾಡಿದ್ರು ಕೂಡ ನನ್ನ ಗುರುಪೂಜೆಗೆಂದು, ಇದೇ ನನ್ನ ಗುರುಪೂಜೆ. ಗುರು ಅರ್ಥಾತ್ ನನ್ನ ಬದುಕು, ಗುರು ಕೊಟ್ಟ ಬದುಕು. ಎಲ್ಲರ ನಾನು ಹೊಟ್ಟೆ ತುಂಬಿಸ್ಕೊಂಡು ಎಲ್ಲರ ಹೊಟ್ಟೆ ತುಂಬಿಸೋ ಸಲಕ್ಕೆ ನಾನು ಒಕ್ಕಲ್ತನ ಮಾಡ್ತೀನಿ, ಇನ್ನಿತರ ಹೊಟ್ಟೆ ತುಂಬಿಸೋ ಸಲಕ್ಕೆ. ವ್ಯಾಪಾರ ಎದಕ್ಕೆ ಮಾಡ್ತೀನಿ? ಲಿಂಗಾರ್ಚನೆಗೆ ಅಂದು. ನಾನಾವ ಸೇವೆಯು ಮಾಡಿದಡೆವು ನಿಮ್ಮ ಸೊಮ್ಮು ನಿಮಗಲ್ಲದೆ ಮತ್ತೊಂದಕ್ಕೀ ಏನಯ್ಯ ಅಂತ. ಅಂದರೆ ನಾನು ಒಪ್ಪಿಕೊಂಡಿರ್ತಕ್ಕಂಥ ತತ್ವ ಸಿದ್ಧಾಂತಕ್ಕಾಗಿಯೇ ನನ್ನ ಬದುಕನ್ನು ಮೀಸಲಿಟ್ಟೀನಿ ಅಂತ ಮುಠ ಹಿಸಾಬ್ದೊಳಗೆ ಹೇಳೋದಂದರೆ, ಅಂದರೆ ಭಾಳ ಸ್ಥೂಲವಾಗಿ ಹೇಳುವುದು ಅಂದರೆ, ನಾನು ಒಪ್ಪಿಕೊಂಡಿರ್ತಕ್ಕಂಥ ತತ್ವ ಸಿದ್ಧಾಂತಕ್ಕೆ ಅಥವಾ ನನ್ನ ಬದುಕಿನ ಸಾಕ್ಷಾತ್ಕಾರ, ನಾನು ಬದುಕು ಅಂದರೆ ಹೀಗೆ ಅಂತೇನು ಅಂದ್ಕೊಂಡಿನಲ್ಲ, ಅದಕ್ಕಾಗಿಯೇ ನಾನು ಏನೆಲ್ಲ ಮಾಡಿದರೂ ಕೂಡ ಅದಕ್ಕೆ ಬದ್ಧನಾಗಿ ಮಾಡಿರ್ತೇನೆ. ನಾನು ಒಪ್ಪದ ತತ್ವ ಸಿದ್ಧಾಂತಕ್ಕಾಗಿ ಏನನ್ನೂ ನಾನು ಮಾಡಲಾರೆ ಅನ್ನುವಂಥ ಮಾತನ್ನು ಬಸವಣ್ಣವರು ಹೇಳಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಳ
ಒಂದು ಕಥಾವಸ್ತು ಅಥವಾ ಬರಹದ ವಸ್ತುಗೆ ತಡ್ಕಾಡ್ತಾ ಇರ್ತೀವಿ. ನಿಮಗೆ ಅದು ಹೇರಳವಾಗಿದೆ, ಯಾಕೆಂದರೆ ಶರಣ ಸಾಹಿತ್ಯದ ಒಂದು ಸಮುದ್ರದಿಂದ ನೀವು ಎಷ್ಟು ಆರಿಸ್ಕೊಳ್ತೀರೋ ಅಷ್ಟು ಆರಿಸ್ಕೊಳ್ಳುವಷ್ಟು. ಆಮೇಲೆ ಕಡ್ಕೊಳ್ಳೋ ಮಡಿವಾಳಪ್ಪನವರ ಆ ಬದುಕು, ಬರಹ, ಅವರ ಹೋರಾಟ ಇದೆಯಲ್ಲ, ಅದು ಕೂಡ ನಿಮಗೆ ಒಳ್ಳೆಯ ಗ್ರಾಸವನ್ನು ಕೊಟ್ಟಿದೆ. ಇದು ಬಿಟ್ಟು ನಿಮ್ಮ ಬರಹದ ಲೇಖನಿಯ ಕೇಂದ್ರ ಬಿಂದು ಅಥವಾ ವಸ್ತು ಯಾವುದಿರುತ್ತೆ? ಫಸ್ಟ್ ಆಫ್ ಆಲ್ ನಾನು ವೈಚಾರಿಕ ಲೇಖನಗಳನ್ನೇ ಹೆಚ್ಚು ಮಾಡಿದ್ದೇನೆ ಸೃಜನಕ್ಕಿಂತ. ಕಥೆ, ಕಾದಂಬರಿ ಇವುಗಳಕ್ಕಿಂತ ನಾನು ವೈಚಾರಿಕವಾಗಿರ್ತಕ್ಕಂಥ ಲೇಖನಗಳನ್ನು, ಸಂಶೋಧನಾತ್ಮಕ ಲೇಖನಗಳನ್ನು ಹೆಚ್ಚಾಗಿ ನಾನು ಕೊಟ್ಟಿದ್ದೇನೆ ಮತ್ತು ಸಂಪಾದನೆ ಕೃತಿಗಳನ್ನು ಮಾಡಿದ್ದೇನೆ. ನಿಮಗೆ ಸೃಜನಾತ್ಮಕ ಈ ಲೇಖನ ಹೆಂಗೆ ವಿಂಗಡಿಸ್ತೀರಾ ನೀವು? ಪ್ರತಿಯೊಂದು ಬರಹನು ಕೂಡ ಸೃಜನವೇ ಅಲ್ವಾ? ಎಲ್ಲವೂ ಸೃಜನೆ. ನಾವು ಈಗ ಅದನ್ನ ಫಿಕ್ಷನ್ ಅಂತ ಹೇಳೋದಾದ್ರೆ ಹೌದಲ್ಲ, ರಸಪ್ರಧಾನವಾದದ್ದು, ವಿಚಾರ ಪ್ರಧಾನವಾದದ್ದು. ನಿಮ್ಮ ಕತೆ, ಕಾದಂಬರಿ ಅದು ರಸಪ್ರಧಾನವಾದದ್ದು. ಲೇಖನಗಳು ಇವೆಲ್ಲ ವಿಚಾರ ಪ್ರಧಾನ. ಹಾಗಾದ್ರೆ ಇಲ್ಲಿ ರಸ ಇಲ್ಲ ಅಂತಲ್ಲ. ಈಗ ಇಲ್ಲಿ ಕೇವಲ ಮಾಹಿತಿ ಇರ್ತದೆ, ಮನೋರಂಜನೆ ಇರಲ್ಲ ಅಂತಲ್ಲ, ಒಟ್ಟಿಗೆ ಇರ್ತದೆ. ಒಂದು ವೈಚಾರಿಕ ಲೇಖನವು ಕೂಡ ಅದ್ಭುತವಾದ ರಸಾನಂದವನ್ನು ಉಂಟು ಮಾಡಬಹುದು, ಇಲ್ಲಂತಿಲ್ಲ. ಒಂದು ಕಥೆಯು ಕೂಡ ವಿಚಾರ ಪ್ರಚೋದಕವಾದಂಥವುಗಳನ್ನು ನಮ್ಮ ಒಳಗಡೆ ವಿಚಾರ ಪ್ರಚೋದನೆಯನ್ನು ಮೂಡಿಸ್ಬೋದು. ಹೀಗಾಗಿ ನಾವು ಅದನ್ನು ನಮ್ಮ ತಿಳುವಳಿಕೆಗಾಗಿ ಈ ರೀತಿಯಾಗಿ ನಾವು ವಿಭಾಗ ಮಾಡಿಕೊಳ್ಳುವಂಥ ಚೇಷ್ಟೆಗೆ ಎಳೀತೇವೆ ಹೊರತು ಸಾಹಿತ್ಯದ ಮೊತ್ತದಲ್ಲಿ ಆ ರೀತಿಯಾದ ಕೆರೀಲಿಕ್ಕೆ ಅವಕಾಶ ಇಲ್ಲ ನಿಮಗೆ ಅಂತೇಳಿ. ಆದರೆ ನಾನು ವಿಶೇಷವಾಗಿ ಮಾಡಿದ್ದು ಅಂದರೆ ಇಂಥ ಬರಹಗಳನ್ನೇ ನಾನು ಜಾಸ್ತಿ ಮಾಡಿರೋದ್ರಿಂದ, ತತ್ವಪದ ನನ್ನ ವಿಶೇಷ ಆಸಕ್ತಿ ಕ್ಷೇತ್ರ ಆಗಿರೋದರಿಂದ ನಾನು ಅನೇಕ ಅಜ್ಞಾತ ತತ್ವಪದಕಾರರನ್ನ ಹುಡುಕಿದೆ ಮತ್ತು ಇಲ್ಲಿವರೆಗೆ ತತ್ವಪದಕಾರ್ತಿಯರನ್ನು ಕನ್ನಡ ಸಾಹಿತ್ಯದಲ್ಲಿ ಎಲ್ಲಿ ದಾಖಲೀಕರಣ ಮಾಡಿದ್ದಿಲ್ಲ. ತತ್ವಪದಕಾರ್ತಿಯರು ಇದ್ದಾರೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಕಾರಣ ಇಷ್ಟೇ, ಕನ್ನಡ ಸಾಹಿತ್ಯ ಮಡಿವಾಳ ತಾಯಿ ಹೌದು ಗಂಗಮ್ಮ ತತ್ವಪದಗಳನ್ನು ಬರೆದಿದ್ದಾಳೆ. ನೀಲಾಂಬಿಕೆ ಬಸವಣ್ಣನವರ ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಮಾಡಿದಾಟವು ಅನ್ನುವಂಥದ್ದು. ವಚನಕಾರರ ಕಾಲಕ್ಕೂ ಕೂಡ ಕೆಲವೊಂದು ಪದಗಳನ್ನು ಬರೆದಿದ್ದಾರೆ. ಅವುಗಳನ್ನ ಸ್ವರವಚನ ಅನ್ಬೇಕೆ, ತತ್ವಪದ ಅನ್ಬೇಕೆ ಅನ್ನುವಂಥದ್ದು ಇನ್ನೂ ಜಿಜ್ಞಾಸೆ. ಮನಸ್ಸನ್ನ ಆವರಿಸಿಕೊಂಡಂತಹ, ನಿಮ್ಮ ಪ್ರತಿಯೊಂದು ಗಳಿಗೆಯಲ್ಲಿ ನೆನಪಾಗುವಂತಹ ಯಾವುದಾದ್ರೂ ತತ್ವಪದ ಯಾರನ್ನು ನೋಡಿದ ತಕ್ಷಣ ಓಕೆ ಇದೊಂಥರ ಅದು ನೋವಿರ್ಬೋದು, ನಲಿ ಇರ್ಬೋದು, ಬದುಕಿಗೆ, ನಿಮ್ಮ ಬದುಕಿಗೆ, ಹೋರಾಟಕ್ಕೆ, ನಿಮ್ಮ ಆಲೋಚನೆಗೆ ಹೊಂದುವಂಥ ತತ್ವಪದ ನೀವು ನೆನಕೋದಾದ್ರೆ ನಿಮ್ಮ ಬಾಯಿಂದಾನೇ ಒಂದು ಹಾಡು ಯಾಕೆ ಕೇಳಬಾರ್ದು? ಖಂಡಿತ. ಒಂದು ಮಡಿವಾಳಪ್ಪನವರ ತತ್ವಪದ ಇದೆ, ಸುಮ್ಮನೆ ಚಿಕ್ಕವಳಿದ್ದಾಗ ಕೇಳಿದ್ದು, ಹಾಡಿದ್ದು. ಯಂಗ ಭ್ರಾಂತಿ ನೀಗ್ತೀನಿ ಹ್ಯಾಂಗ ಮಾಂತನಾಗತಿ, ಯಾಂಗ ಭ್ರಾಂತಿ ನೀಗ್ತೀನಿ ಹ್ಯಾಂಗ ಮಾಂತನಾಗತಿ, ಹಾಂಗೆ ಹಿಂಗೆ ಹೊತ್ತುಗಳಿದು ಹಿಂಗೆ ನೀ ಸತ್ತೋಗತಿ, ಯಾಂಗ ಭ್ರಾಂತಿ ನೀಗ್ತೀನಿ ಹ್ಯಾಂಗ ಮಾಂತನಾಗತಿ. ವೇದಶಾಸ್ತ್ರ ಪುರಾಣ ಓದಿ ಹೇಳಿದರೆ ಹಂಗೆ ಮುಕುತಿ, ವೇದಶಾಸ್ತ್ರ ಪುರಾಣ ಓದಿ ಹೇಳಿದರೆ ಹಂಗೆ ಮುಕುತಿ, ವೇದಶಾಸ್ತ್ರ ಪುರಾಣಾಗಮ ಆದರಾದಿ ಅಗದೇನಾದಿ, ಆದರಾದಿ ಅಗದೇನಾದಿ, ಹ್ಯಾಂಗ ಭ್ರಾಂತಿ ನೀಗ್ತೀನಿ ಹ್ಯಾಂಗ ಮಾಂತನಾಗತಿ, ಹ್ಯಾಂಗ ಭ್ರಾಂತಿ ನೀಗ್ತೀನಿ ಹ್ಯಾಂಗ ಮಾಂತನಾಗತಿ. ಭಕ್ತಿಲಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದೋ, ಭಕ್ತಿಲಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದೋ, ಶಕ್ತಿ ಆತ್ಮನ ಸ್ವಾತ್ಮನರಿಯದೆ ಭಕ್ತಿ ಯಾರ್ದು ಮುಕ್ತಿ ಯಾರ್ದೋ, ಭಕ್ತಿ ಯಾರ್ದು ಮುಕ್ತಿ ಯಾರ್ದೋ, ಹ್ಯಾಂಗ ಭ್ರಾಂತಿ ನೀಗ್ತೀನಿ ಹ್ಯಾಂಗ ಮಾಂತನಾಗತಿ, ಹ್ಯಾಂಗ ಭ್ರಾಂತಿ ನೀಗ್ತೀನಿ ಹ್ಯಾಂಗ ಮಾಂತನಾಗತಿ. ಶಿವ ಶಿವೆಂಬ ಮಂತ್ರ ಸ್ಮರಣಿ ಭವ ಭವಾಬ್ದಿ ದಾಟೋ ತರುಣಿ, ಶಿವ ಶಿವೆಂಬ ಮಂತ್ರ ಸ್ಮರಣಿ ಭವ ಭವಾಬ್ದಿ ದಾಟೋ ತರುಣಿ, ಶಿವನ ನೆನಿವವ ನ್ಯವನಗಳ್ಳ ಇವನಿಗ್ಯಾಕೋ ಮಾಂತನ ಸೊಲ್ಲ, ಇವನಿಗ್ಯಾಕೋ ಮಾಂತನ ಸೊಲ್ಲ, ಶಿವನ ನೆನಿವವ ನ್ಯವನಗಳ್ಳ
ಇವನಿಗ್ಯಾಕೋ ಮಾಂತನ ಸೊಲ್ಲ, ಇವನಿಗ್ಯಾಕೋ ಮಾಂತನ ಸೊಲ್ಲ, ಹ್ಯಾಂಗ ಭ್ರಾಂತಿ ನೀಗತೀನಿ, ಹ್ಯಾಂಗ ಮಾಂತನಾಗತಿ, ಹ್ಯಾಂಗ ಭ್ರಾಂತಿ ನೀಗತೀನಿ, ಹ್ಯಾಂಗ ಮಾಂತನಾಗತಿ. ಇದು ಎಲ್ಲ ಸಂದರ್ಭಕ್ಕೂ ಒಂದು ಸಮಾಧಾನದ ನೆಲೆಯನ್ನು ನಮಗೆಲ್ಲ ಕೊಡುತ್ತೆ. ಕಷ್ಟ ಬಂದಾಗ ನೀನು ಹೆಂಗೆ ಮಹಾಂತ ಆಗ್ತೀಯ, ನೀನು ಹೆಂಗೆ ಇದನ್ನೆಲ್ಲ ಎದುರಿಸ್ತೀಯ, ಏಳು ಎದ್ದೇಳು ನಡ್ಕೊಂಡು ಹೋಗು ಅನ್ನೋ ರೀತಿಯಲ್ಲಿ ಎಚ್ಚರಿಸೋ ರೀತಿಯಲ್ಲಿ ಈ ತತ್ವಪದ ಇದೆ ಅಂತ ನನಗಂತೂ ಅನ್ನಿಸ್ತು. ಅದಕ್ಕಾಗಿ ನಿಮ್ಮನ್ನು ಈ ಗಟ್ಟಿಗೊಳಿಸುವಲ್ಲಿ ಈ ತತ್ವಪದ ಬಹಳ ಬಹಳ ಸಹಾಯ ನೀಡಿದೆ ಅಂತ ಹೇಳ್ತೀನಿ. ಇನ್ನು ಮುಂಬರುವ ಯುವಕರು, ಬರಹಗಾರರು, ನಾನು ಬರಿಬೇಕು, ಒಬ್ಬ ಬರಹಗಾರ ಅನ್ನಿಸ್ಕೋಬೇಕು, ನಾನು ಕೆಲವೊಂದು ನನ್ನ ವಿಚಾರಗಳನ್ನು ಬೇರೆಯವ್ರಿಗೆ ತಿಳಿಸ್ಬೇಕು ಅಂತ ಇರುತ್ತೆ ನಮ್ಮ ಯಂಗ್ ಜನ್ರೇಷನ್. ಅವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬರಿಬೇಕು. ಎಲ್ಲ ಕಲೆಗಳು ಕೂಡ ಸಮೃದ್ಧವಾಗಿ ಬೆಳಿಬೇಕು. ಅದು ಚಿತ್ರಕಲೆ, ಸಂಗೀತ, ಹಾಡು, ನೃತ್ಯ, ಜಾನಪದ, ಶಿಷ್ಟ ಯಾವುದೇ ಇರಲಿ, ಕಲೆ ಇಲ್ಲದ ಬದುಕಿರೋದಿಲ್ಲ. ಅದು ಹೌದಲ್ಲ. ಎಲ್ಲ ಕಲೆಗಳು ಕೂಡ ಸಮೃದ್ಧವಾಗಿ ಬೆಳಿಬೇಕು. ಎಲ್ಲಿ ಕಲೆಗಳು ಬೆಳೀತವೆ, ಎಲ್ಲಿ ಅಸಮಾನತೆ ಇರೋದಿಲ್ವೋ, ಎಲ್ಲಿ ಶೋಷಣೆ ಇರೋದಿಲ್ವೋ, ಎಲ್ಲಿ ಸಂಕಟಗಳು ಇರೋದಿಲ್ವೋ, ಅಲ್ಲಿ ಒಂದು ವಿಸ್ತಾರವಾದ ಸಮೃದ್ಧವಾಗಿರ್ತಕ್ಕಂಥ ಕಲೆ ಉತ್ಕರ್ಷಾವಸ್ಥೆಗೆ ಬರಲಿಕ್ಕೆ ಅರಳುತ್ತೆ ಮೇಡಮ್. ಹೀಗಾಗಿ ಇವತ್ತು ಬರಿಬೇಕು, ಮಕ್ಕಳು ಚೆನ್ನಾಗಿಯೇ ಬರಿಬೇಕು. ನೋಡಿ, ನೀವು ಒಂದು ಲೈನ್ ಬರಿಬೇಕು ಅಂತಂದರೆ ಒಂದು 100 ಪುಸ್ತಕ ಓದಿರಬೇಕು, ಅಥವಾ ದೇಶ ನೋಡಬೇಕು, ಕೋಶ ಓದಬೇಕು. ನೀವು ಬಗಿಬೇಕು, ಬದುಕನ್ನು ಬಗಿಬೇಕು. ಹೌದಲ್ಲ, ಬದುಕನ್ನು ಬಗಿಬೇಕು, ಅನುಭವವನ್ನು ಅಗಿಬೇಕು. ಹೌದಲ್ಲ, ನೀವು ಬೇಯಬೇಕು, ಬೇಯಬೇಕು, ಅದಕ್ಕೆ ಬದುಕನ್ನು ಬೇಯಿಸಬೇಕಾಗ್ತದೆ. ಹಿಂಗಾಗಿ ಅದಕ್ಕೆ ಶರಣರು ಹೇಳಿದ್ರು, ತನುವನ್ನು ಊಹಿಸಿ ಮನವ ಬಳಲಿಸಿ ತಂದು ದಾಸೋಹ ಮಾಡುವ ಸದ್ಭಕ್ತರ ಪಾದವ ತೋರಯ್ಯಾಯನಗೆ, ಅದೆಂತೆಂದಡೆ ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ನಡೆಯೆಲ್ಲವೂ ಪಾವನವು ಅಂತ ಹೇಳಿದ್ರು. ಹಾಗೆ ಇವತ್ತು ನಮ್ಮ ಯುವ ಪೀಳಿಗೆ ಏನಿದೆ, ಖಂಡಿತ ಬರಹ ಮಾಡ್ತಾ ಇದ್ದಾರೆ ಮೇಡಮ್. ಇವತ್ತು ದೊಡ್ಡ ಮಟ್ಟದ ಬರಹಗಳಿವೆ. ಆ ಬರಹ ಅದು ಒಂದು ಉಳಿಬೇಕು, ಅದಕ್ಕೊಂದು ವೇಟೇಜ್ ಬರಬೇಕು ಅಂದರೆ ಕಾಲದ ಹೊಡೆತವನ್ನು ಸಹಿಸ್ಕೊಂಡು ಅದು ಬಾಳಿಕೆ ಬರಬೇಕು ಅಂತಂದರೆ ಅದರೊಳಗೆ ಒಂದು ಧಾತು ಇರಬೇಕು, ಒಂದು ಗಟ್ಟಿಯಾದ ಅನುಭವ ಇರಬೇಕು. ಅದೇನು ಕೆಲವರಿಗೆ ದೈವದತ್ತವಾಗಿ ಬರ್ತದಂತ ಏನಿಲ್ಲ, ಎಲ್ಲರಿಗೂ ಬರ್ತದೆ, ಎಲ್ಲರೂ ಬರೀಲಿಕ್ಕೆ ಸಾಧ್ಯ ಇದೆ. ದಾಖಲಂತೂ ನೋಡ್ರಿ, ಒಂದು ಕಾಲದ ಬರಹ ಹೆಚ್ಚೋ ಕಮ್ಮೋ, ಕಳಪೆನೋ ಶ್ರೇಷ್ಠನೋ, ಆ ಕಾಲದ ಜೀವನವನ್ನು ಬಿಂಬಿಸ್ತಾ ಇರ್ತದೆ. ಆ ಕಾಲದ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಬದುಕಿನ ಪ್ರತಿನಿಧಿಯಾಗಿ ಅದು ದಾಖಲಾಗ್ತಾ ಇರ್ತದೆ. ಹೀಗಾಗಿ ಬರಹ ಮಾಡಬೇಕು. ನಮ್ಮ ಬರಹಗಾರನಲ್ಲ ನಾವು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು. ಆದರೆ ಸಮೃದ್ಧವಾದ ಬದುಕಿದ್ದಲ್ಲಿ ಸಮೃದ್ಧವಾದ ಸಾಹಿತ್ಯ ಬರಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಚಲವಾದ ನಂಬಿಕೆ. ಈ ಒಂದು ಅದ್ಭುತವಾದ ಮಾತಿನೊಂದಿಗೆ ಇವತ್ತಿನ ನಮ್ಮ ಕ್ಷಿತಿಜ ಸಾಹಿತ್ಯಗಳೊಂದಿಗಿನ ಸಂವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ತಮ್ಮ ಬದುಕಿನ ಸಿದ್ಧಾಂತಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ದೂರದ ಕಲಬುರಗಿಯಿಂದ ಬೆಂಗಳೂರಿಗೆ ಬಂದು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು ಮೇಡಮ್. ಶರಣಾರ್ಥಿಗಳು. ಇದುವರೆಗೆ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ ಕೇಳಿದಿರಿ. ಭಾಗವಹಿಸಿದ ಅತಿಥಿ ಲೇಖಕರು, ಹೋರಾಟಗಾರರು ಆದ ಡಾಕ್ಟರ್ ಮೀನಾಕ್ಷಿ ಬಾಳಿ. ಪರಿಕಲ್ಪನೆ ಹಾಗೂ ಸಂದರ್ಶನ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ನಿರ್ಮಾಣ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.